ಬಹಳ ಕಾಲದ ಹಿಂದೆ ಅಧರ್ಮವು ಭೂಮಿಯನ್ನು ಆವರಿಸಿತ್ತು. ಆ ಸಮಯದಲ್ಲಿ ಒಬ್ಬ ಅಸುರ ರಾಜ ಹಿರಣ್ಯಕಶಿಪು ಪ್ರತೀಕಾರದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದನು. ಅವನು ಪ್ರತಿಜ್ಞೆ ಮಾಡಿದ, ನನ್ನ ಸಹೋದರನನ್ನು ಕೊಂದ ಆ ವಿಷ್ಣುವಿನ ಅಂತ್ಯ ನನ್ನಿಂದಲೇ ಆಗಬೇಕು. ಅವನು ಅಸುರರ ಸೈನ್ಯವನ್ನು ಕೂಡಿಸಿ ಲೋಕದ ಮೇಲೆ ಸಂಹಾರ ತಂದು ಹಾಕಿದನು. ನಗರಗಳು ದಹನಗೊಂಡವು, ಋಷಿಗಳ ಆಶ್ರಮಗಳು ನಾಶವಾದವು. ಅಧರ್ಮವು ಮತ್ತೆ ಹೆಚ್ಚಾಯಿತು. ದೇವತೆಗಳಿಗೆ ವಿಷ್ಣು ಸಹಾಯ ಮಾಡುತ್ತಿದ್ದಾನೆ ಎಂದು ತಿಳಿದಾಗ ಅವನು ತೀರ್ಮಾನಿಸಿದ, ಈಗ ನನಗೆ ಅಮರತ್ವ ಬೇಕು. ಅರಣ್ಯಗಳಲ್ಲಿ ಆಳವಾದ ಧ್ಯಾನದಲ್ಲಿ ಮುಳುಗಿದನು. ಸಾವಿರಾರು ವರ್ಷಗಳವರೆಗೆ ಬ್ರಹ್ಮದೇವನ ಆರಾಧನೆ ಮಾಡಿದನು. ಅವನ ತಪಸ್ಸು ಅಷ್ಟೊಂದು ತೀವ್ರವಾಗಿತ್ತು, ಅದರ ಉಷ್ಣತೆ ಸ್ವರ್ಗಕ್ಕೂ ತಲುಪಿತು. ದೇವತೆಗಳು ಭಯದಿಂದ ಬ್ರಹ್ಮನ ಬಳಿಗೆ ಹೋಗಿ ಹೇಳಿದರು, ಪ್ರಭು, ನೀವು ಅವನ ತಪಸ್ಸಿಗೆ ಪ್ರತಿಕ್ರಿಯಿಸದಿದ್ದರೆ ನಾವೆಲ್ಲರೂ ಭಸ್ಮವಾಗುತ್ತೇವೆ. ಅದೇ ಸಮಯದಲ್ಲಿ ಇಂದ್ರನು ಅವಕಾಶ ಕಂಡನು. ಅವನು ಯೋಚಿಸಿದ, ಹಿರಣ್ಯಕಶಿಪು ಇಲ್ಲದಿದ್ದರೆ ಅಸುರರು ದುರ್ಬಲರು, ಈಗಲೇ ದಾಳಿ ಮಾಡಲು ಸಮಯ. ಅವನು ಯುದ್ಧ ಪ್ರಾರಂಭಿಸಿದನು. ಯುದ್ಧದ ಅಂತ್ಯದಲ್ಲಿ ಇಂದ್ರನು ಹಿರಣ್ಯಕಶಿಪುವಿನ ಅರಮನೆಗೆ ಪ್ರವೇಶಿಸಿದನು. ಅಲ್ಲಿ ಅವನ ಪತ್ನಿ ಕಯಾಧು ಒಂಟಿಯಾಗಿದ್ದಳು. ಅವಳನ್ನು ಬಂಧಿಯಾಗಿ ಕೊಂಡೊಯ್ಯಲು ಇಂದ್ರ ಯತ್ನಿಸಿದನು, ಭವಿಷ್ಯದಲ್ಲಿ ಅವಳನ್ನು ಬಲವಾಗಿ ಬಳಸುವ ಉದ್ದೇಶದಿಂದ. ಆದರೆ ಅಲ್ಲಿ ನಾರದ ಮುನಿ ಆಗಮಿಸಿದರು. ಅವರು ಕೋಪದಿಂದ ಹೇಳಿದರು, ಇಂದ್ರ, ಈ ಸ್ತ್ರೀ ನಿರ್ದೋಷಿ, ಅಧರ್ಮ ಮಾಡಬೇಡ. ಇಂದ್ರನು ತಲೆಯುಣಿದು ಅವಳನ್ನು ಬಿಡುಗಡೆ ಮಾಡಿದನು. ಭಯಗೊಂಡ ಕಯಾಧು ನಾರದನ ಶರಣಾಗಿ ಹೇಳಿದರು, ನಾನು ಗರ್ಭಿಣಿ, ನನಗೆ ಹೋಗಲು ಸ್ಥಳವಿಲ್ಲ. ನಾರದನು ಹೇಳಿದರು, ನೀನು ನನ್ನ ಆಶ್ರಮದಲ್ಲಿ ವಾಸವಿಸು. ಅವರು ಅವಳಿಗೆ ವಿಷ್ಣುವಿನ ಕತೆಗಳನ್ನು ಹೇಳತೊಡಗಿದರು. ಅವಳ ಗರ್ಭದಲ್ಲಿದ್ದ ಮಗನು ಅವುಗಳನ್ನು ಆಲಿಸುತ್ತಿದ್ದನು. ಅವನೇ ಮುಂದೆ ಪ್ರಹ್ಲಾದ, ವಿಷ್ಣುವಿನ ಪರಮ ಭಕ್ತನಾಗಿ ಜನಿಸಿದನು. ಇದರ ನಡುವೆ ಹಿರಣ್ಯಕಶಿಪುವಿನ ತಪಸ್ಸು ಪೂರ್ಣಗೊಂಡಿತು. ಬ್ರಹ್ಮ ಪ್ರತ್ಯಕ್ಷನಾದ, ವರ ಕೇಳು ಅಸುರರಾಜನೇ. ಹಿರಣ್ಯಕಶಿಪು ಕೇಳಿದನು, ನನಗೆ ಅಮರತ್ವ ಬೇಕು. ಬ್ರಹ್ಮನು ನಗುತ್ತಾ ಹೇಳಿದರು, ಅದು ಸಾಧ್ಯವಿಲ್ಲ. ಅದಕ್ಕೆ ಹಿರಣ್ಯಕಶಿಪು ಹೇಳಿದನು, ಹಾಗಾದರೆ ನನಗೆ ಈ ವರ ನೀಡಿ. ಮಾನವ, ಪ್ರಾಣಿ, ದೇವರು ಯಾರೂ ನನ್ನನ್ನು ಕೊಲ್ಲಬಾರದು. ದಿನದಲ್ಲೂ ಅಲ್ಲ, ರಾತ್ರಿ ಸಹ ಅಲ್ಲ, ಒಳಗೆ ಸಹ ಅಲ್ಲ, ಹೊರಗೆ ಸಹ ಅಲ್ಲ, ಭೂಮಿಯ ಮೇಲೂ ಅಲ್ಲ, ಆಕಾಶದಲ್ಲೂ ಅಲ್ಲ, ಯಾವ ಆಯುಧದಿಂದಲೂ ಅಲ್ಲ. ಬ್ರಹ್ಮನು ವರ ನೀಡಿದನು. ಆದರೆ ಅವನ ಮಗ ಪ್ರಹ್ಲಾದ, ಅವನು ವಿಷ್ಣುವಿನ ನಾಮಸ್ಮರಣೆ ಮುಂದುವರಿಸಿದನು. ಹಿರಣ್ಯಕಶಿಪುವಿನ ಕೋಪ ಪರಾಕಾಷ್ಠೆಗೆ ತಲುಪಿತು. ಅವನು ಪ್ರಹ್ಲಾದನನ್ನು ಕೊಲ್ಲಲು ಅನೇಕ ಪ್ರಯತ್ನ ಮಾಡಿದ. ವಿಷ ಕೊಟ್ಟ, ಹಾವುಗಳನ್ನು ಕಚ್ಚಿಸಿದ, ಆನೆಗಳಿಂದ ತುಳಿಸಿದ, ಬೆಂಕಿಯಲ್ಲಿ ಸುಟ್ಟ. ಆದರೆ ಪ್ರತಿ ಬಾರಿ ಪ್ರಹ್ಲಾದ ಬದುಕಿಬಿಟ್ಟ. ಹೋಲಿಕ ಸುಟ್ಟು ಬೂದಿಯಾದಳು. ಆದರೆ ಭಕ್ತನು ಜೀವಂತನಾಗಿದ್ದ. ನಿನ್ನ ವಿಷ್ಣು ಎಲ್ಲಿದ್ದಾನೆ? ಪ್ರಹ್ಲಾದ ಶಾಂತವಾಗಿ ಹೇಳಿದ, ಅವರು ಎಲ್ಲಿದ್ದಾರೆ? ಈ ಕಂಬದಲ್ಲೂ ಇದ್ದಾರಾ? ರಾಜ ವ್ಯಂಗ್ಯವಾಗಿ ಕೇಳಿದನು. ಹೌದು, ಪ್ರಹ್ಲಾದ ಹೇಳಿದನು. ರಾಜನು ಕಂಬವನ್ನು ಬಡಿದನು. ಅದು ಛಿದ್ರವಾಯಿತು. ಅದರೊಳಗಿಂದ ಹೊಳೆಯುವ ಜ್ವಾಲೆ ಅದರ ಮಧ್ಯದಿಂದ ಹೊರಬಂದರು. ಭಗವಾನ್ ನರಸಿಂಹ, ಅರ್ಧ ಮಾನವ, ಅರ್ಧ ಸಿಂಹ, ಕಣ್ಣಿನಲ್ಲಿ ಅಗ್ನಿ, ದೇಹದಲ್ಲಿ ದಿವ್ಯ ಶಕ್ತಿ. ಅವರ ಗರ್ಜನೆಯಿಂದ ಆಕಾಶ ಛಿದ್ರವಾಯಿತು. ಅವರು ಹಿರಣ್ಯಕಶಿಪುವನ್ನು ಹಿಡಿದು ಬಾಗಿಲಿನ ಅಂಚಿಗೆ ಕರೆದೊಯ್ದರು. ಅದು ಒಳಗೆಯಲ್ಲ, ಹೊರಗೆಯೂ ಅಲ್ಲ, ದಿನವಲ್ಲ, ರಾತ್ರಿಯೂ ಸಹ ಅಲ್ಲ, ಅದು ಸಂಧ್ಯೆ ಸಮಯ. ಅವರು ಅವನನ್ನು ತಮ್ಮ ಮಡಿಲಿನ ಮೇಲೆ ಇಟ್ಟು, ಅದು ಭೂಮಿಯಲ್ಲ, ಆಕಾಶ ಸಹ ಅಲ್ಲ, ತಮ್ಮ ನಖಗಳಿಂದ ಅವನ ಅಂತ್ಯ ಮಾಡಿದರು. ಅಸುರರ ಗರ್ಜನೆ ಮೌನಗೊಂಡಿತು. ನಿನ್ನ ತಂದೆ ಅಸುರನಲ್ಲ, ಅವನು ನನ್ನ ದ್ವಾರಪಾಲಕ ವಿಜಯ. ಶಾಪದಿಂದ ಮುಕ್ತಿ ಪಡೆಯಲು ಈ ಜನ್ಮ ಪಡೆದನು. ನಂತರ ನರಸಿಂಹ ಪ್ರಹ್ಲಾದನಿಗೆ ಆಶೀರ್ವಾದ ನೀಡಿದರು. ಧರ್ಮದ ಜ್ಯೋತಿ ಮತ್ತೆ ಬೆಳಗಿತು. ಅಧರ್ಮ ಸೋತು ಭಕ್ತಿ ಜಯಶಾಲಿಯಾಯಿತು.